2006 ನವೆಂಬರ್ನಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿದ್ದ ಒಂದು ಸಂತೋಷದ ಕುಟುಂಬ ಔಟಿಂಗ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕೆಂದು ಸಿಯಾಟಲ್ಗೆ ವೆಕೇಷನ್ಗೆ ಹೋಗ್ತಾರೆ. ಆ ಜಾಗ ಅವರಿಗೆ ಹೊಸದಾಗಿದ್ದ ಕಾರಣ ಗೊತ್ತಾಗದೆ ಒಂದು ರಾಂಗ್ ಟರ್ನ್ ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ನಾವು ಹೋಗುತ್ತಿರೋ ಜಾಗ ಸಾವನ್ನೇ ತರುತ್ತೆ ಎಂದು. ಆಗಸ್ಟ್ 9 ಯುಎಸ್ನಲ್ಲಿ ಹುಟ್ಟೋ ಜೇಮ್ಸ್ ಕಿಮ್ ಕೆಂಟಕಿಯಲ್ಲಿಯೇ ತನ್ನ ಗ್ರಾಜ್ಯುಯೇಷನ್ ಅನ್ನು ಮುಗಿಸ್ತಾನೆ. 1999ರಲ್ಲಿ ಕೇಟಿ ಎಂಬಾಕೆಯ ಜೊತೆ ಲವ್ ಮ್ಯಾರೇಜ್ ಆಗುವ ಕಿಮ್ಗೆ ಇಬ್ಬರು ಹೆಣ್ಣು ಮಕ್ಕಳಾಗ್ತಾರೆ. ಅವರ ಹೆಸರು ಪೆನೆಲೋಪ್ ಹಾಗೂ ಸಬೈನ್. ಹೀಗೆ ಅವರು ಸ್ಯಾನ್ ಫ್ರಾನ್ಸಿಸ್ಕೋದ ಕ್ಯಾಲಿಫೋರ್ನಿಯಾದಲ್ಲಿಯೇ ಜೀವನ ಮಾಡುತ್ತಿರುತ್ತಾರೆ. ಹೀಗೆ ಕಿಮ್ ಲೀಗಲ್ ಅಸಿಸ್ಟೆಂಟ್ ಆಗಿ, ಫಿಲ್ಮ್ ಸ್ಕ್ರಿಪ್ಟ್ ರೈಟರ್ ಆಗಿ, ಕೇಬಲ್ ನೆಟ್ವರ್ಕ್ ಟೆಕ್ ಟಿವಿಯಲ್ಲಿ ಸೀನಿಯರ್ ಎಡಿಟರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಇಷ್ಟೆಲ್ಲ ಕೆಲಸಗಳನ್ನ ಕಿಮ್ ಮಾಡುತ್ತಿದ್ದುದು ಏಕೆಂದರೆ ತನ್ನ ಕುಟುಂಬಕ್ಕಾಗಿ. ಅವರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ದಿನಪೂರ್ತಿ ಕಿಮ್ ಕೆಲಸ ಮಾಡುತ್ತಿದ್ದ. ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ. ಕೇಟಿ ಕೂಡ ಸುಮ್ಮನಿರದೆ 2 ರಿಟೇಲ್ ಸ್ಟೋರ್ಗಳನ್ನು ನಡೆಸುತ್ತಿರುತ್ತಾಳೆ. ಹೀಗಿರುವಾಗ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಬರುತ್ತೆ. ಬರೀ ಕೆಲಸ ಎಂದೇ ಇರುತ್ತಿದ್ದ ಅವರಿಬ್ಬರು ಸ್ವಲ್ಪ ದಿನಗಳ ಮಟ್ಟಿಗೆ ಹೊರಗೆ ಹೋಗಬೇಕೆಂದು ಪ್ಲಾನ್ ಮಾಡ್ತಾರೆ. ಆಗ ಅವರಂದುಕೊಳ್ಳೋದು ವಾಷಿಂಗ್ಟನ್ನ ಸಿಯಾಟಲ್ಗೆ ಹೋಗೋಣ ಎಂದು. ಏಕೆಂದರೆ ಅಲ್ಲಿ ಕೇಟಿಗೆ ಕಾಲೇಜ್ ಫ್ರೆಂಡ್ಸ್ಗಳಿರ್ತಾರೆ. ಅವರನ್ನು ನೋಡಬೇಕೆಂದು ತುಂಬಾ ದಿನದಿಂದ ಕೇಟಿ ಅಂದುಕೊಂಡಿದ್ದಳು. 2006 ನವೆಂಬರ್ 24ರಂದು ಆ ಕುಟುಂಬ ಸಿಯಾಟಲ್ಗೆ ಹೋಗಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಕಿಮ್ನ ವಯಸ್ಸು 35 ವರ್ಷ, ಕೇಟಿಯ ವಯಸ್ಸು 30 ವರ್ಷ, ಪೆನೆಲೋಪ್ಗೆ 4 ವರ್ಷ, ಸಬೈನ್ಗೆ 7 ತಿಂಗಳು. ಸಿಯಾಟಲ್ ಜಾಗ ಕಿಮ್ಗೆ ಹೊಸದೆಂದೇ ಹೇಳಬಹುದು. ಹಾಗಾಗಿ ಕಿಮ್ ಒಂದು ಪೇಪರ್ ಮ್ಯಾಪ್ ಅನ್ನು ತೆಗೆದುಕೊಂಡಿರ್ತಾನೆ. ಹೋಗುವಾಗ ಅವರಿಗೆ ಯಾವ ತೊಂದರೆಯೂ ಆಗಲ್ಲ. ತುಂಬಾ ಸುಲಭವಾಗಿಯೇ ಸಿಯಾಟಲ್ ಅನ್ನು ಕಾರ್ನಲ್ಲಿ ತಲುಪ್ತಾರೆ. ಅಲ್ಲಿಯೇ ಒಂದು ಹೋಟೆಲ್ನಲ್ಲಿ ಸ್ಟೇ ಆಗ್ತಾರೆ. ಮರುದಿನ ತನ್ನ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡೋ ಕೇಟಿ ನಂತರ ತನ್ನ ಫ್ಯಾಮಿಲಿ ಜೊತೆ ಸಂತೋಷದ ಸಮಯವನ್ನ ಕಳಿತಾಳೆ. ಹೀಗೆ ನವೆಂಬರ್ 25ರಲ್ಲಿ ಪುನಃ ಕ್ಯಾಲಿಫೋರ್ನಿಯಾಗೆ ಹೋಗಲು ತಯಾರಾಗ್ತಾರೆ. ಅದು ಕೂಡ ರಾತ್ರಿಯಲ್ಲಿ. ಈ ಸಮಯದಲ್ಲಿ ಹೋಟೆಲ್ನವರು ಕಿಮ್ನ ಫ್ಯಾಮಿಲಿಗೆ ಒಂದು ಸಜೆಷನ್ ಕೊಡ್ತಾರೆ. ಇದು ಅತಿಯಾದ ಸ್ನೋ ಬೀಳುತ್ತಿರೋ ಸಮಯ, ರಾತ್ರಿ ಹೋಗೋದು ತುಂಬಾ ಅಪಾಯ. ಇಲ್ಲಿರೋ ರೋಡ್ಗಳು ತುಂಬಾ ಕನೆಕ್ಟ್ ಆಗಿರೋ ಕಾರಣ ದಾರಿ ಮಿಸ್ ಆಗುವ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ರಾತ್ರಿ ಹೋಗಬೇಡಿ, ಇಲ್ಲಿಯೇ ಇದ್ದು ಬೆಳಿಗ್ಗೆ ಹೋಗಿ ಎಂದು ಹೇಳ್ತಾರೆ. ಆದರೆ ಕಿಮ್ ಅವರ ಮಾತನ್ನ ಕೇಳೋದಿಲ್ಲ. ಅವನಿಗೆ ಕೆಲಸದ ಪ್ರೆಷರ್ ಇರುತ್ತೆ. ನಾಳೆಯ ಕೆಲಸಕ್ಕೆ ಹೋಗಬೇಕಿದ್ದ ಕಾರಣ ಈ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಪೇಪರ್ ಮ್ಯಾಪ್ ಅನ್ನು ನೋಡಿಕೊಂಡು ತನ್ನ ಕುಟುಂಬವನ್ನ ಕರೆದುಕೊಂಡು ಹೋಗ್ತಾನೆ. ಹೀಗೆ ಕೇಟಿ ಹಾಗೂ ಮಕ್ಕಳು ಮಲಗಿರ್ತಾರೆ. ಕಿಮ್ ನಿದ್ದೆ ಮಾಡದೆ ಡ್ರೈವ್ ಮಾಡುತ್ತಾ ಒಂದು ಜಾಗಕ್ಕೆ ಬರ್ತಾನೆ. ಅದು ಮಧ್ಯರಾತ್ರಿಯ ಸಮಯ. ಆಗ ಸಿಗೋ 2 ರೋಡ್ಗಳಲ್ಲಿ ಕನ್ಫ್ಯೂಸ್ ಆಗೋ ಕಿಮ್ ಒಂದು ರೋಡನ್ನು ಆಯ್ಕೆ ಮಾಡಿಕೊಂಡು ಆ ರೋಡ್ನಲ್ಲಿ ಹೋಗಲು ನಿರ್ಧಾರ ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿರೋದಿಲ್ಲ ನನ್ನ ಜೀವನದಲ್ಲಿ ತೆಗೆದುಕೊಂಡ ಅತಿ ಕೆಟ್ಟ ನಿರ್ಧಾರ ಇದು ಎಂದು. ಸ್ನೇಹಿತರೆ, ಆ ರೋಡ್ ತುಂಬಾ ಚಿಕ್ಕದಾಗಿರುತ್ತೆ. ರೋಡ್ ಕೂಡ ಸರಿ ಇರೋದಿಲ್ಲ. ಮತ್ತೊಂದು ವಿಷಯವೇನೆಂದರೆ ಆ ರೋಡ್ನಲ್ಲಿ ಕಿಮ್ಗೆ ಯಾವ ಕಾರ್ಗಳು ಕಾಣೋದಿಲ್ಲ. ಆ ರೋಡ್ಗೆ ಸ್ಟ್ರೀಟ್ ಲೈಟ್ ಕೂಡ ಇರೋದಿಲ್ಲ. ಹೋಗುವಾಗ ಕಿಮ್ಗೆ ಕೆಲವು ಡೇಂಜರ್ ಎಂಬ ಸೈನ್ ಬೋರ್ಡ್ ಕೂಡ ಕಾಣುತ್ತೆ. ಆದರೆ ಕಿಮ್ ಅದರ ಮೇಲೆ ಹೆಚ್ಚು ಗಮನ ಕೊಡೋದಿಲ್ಲ. ಹೀಗೆ ಹೋಗುವಾಗ ಆ ಜಾಗದಲ್ಲಿ ಹೆಚ್ಚು ಸ್ನೋ ಬೀಳಲು ಶುರುವಾಗುತ್ತೆ. ಡ್ರೈವ್ ಮಾಡಲು ಕಿಮ್ ತುಂಬಾ ಕಷ್ಟಪಡುತ್ತಿರೋದು ಕೇಟಿಗೆ ಗೊತ್ತಾಗಿ ನಿದ್ದೆಯಿಂದ ಎಚ್ಚರಾಗ್ತಾಳೆ. 37 ಕಿಲೋಮೀಟರ್ನಷ್ಟು ಆ ರೋಡ್ನಲ್ಲಿ ಬಂದರೂ ಯಾವ ವೆಹಿಕಲ್ಗಳು ಅವರಿಗೆ ಕಾಣುತ್ತಿರಲ್ಲ. ಅದರಿಂದ ಕೇಟಿಗೆ ಗಾಬರಿಯಾಗುತ್ತೆ. ಆಗ ಕೇಟಿ ಆ ಪೇಪರ್ ಮ್ಯಾಪ್ ಅನ್ನು ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ನಾವು ತಪ್ಪಾದ ರೋಡ್ನಲ್ಲಿ ಹೋಗುತ್ತಿದ್ದೀವಿ ಎಂದು. ಅವರು ಹೋಗುತ್ತಿರೋ ರೋಡ್ ಬೇರ್ ಕ್ಯಾಂಪ್ ರೋಡ್ ಆಗಿರುತ್ತೆ. ಅಂದರೆ ಕರಡಿ ಶಿಬಿರದ ರೋಡ್. ಅದೊಂದು ರಿಮೋಟ್ ರೋಡ್ ಆಗಿದ್ದು ಅಲ್ಲಿ ಯಾರು ಕೂಡ ಹೋಗೋದಿಲ್ಲ. ಹೀಗೆ ನೋಡುತ್ತಿದ್ದಂತೆ ಸ್ನೋ ಅತಿಯಾಗಿ ತುಂಬಿಕೊಳ್ಳುತ್ತೆ. ಹಿಮಪಾತವಾಗುತ್ತಿದ್ದ ಕಾರಣ ಕಾರನ್ನು ಯೂಟರ್ನ್ ತೆಗೆದುಕೊಳ್ಳಲು ಕಿಮ್ನಿಂದ ಸಾಧ್ಯವಾಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ ಮುಂದೆ ಹೋಗುತ್ತಿರಲ್ಲ. ಮೊದಲೇ ಅದು ಕರಡಿಗಳಿರೋ ಜಾಗ ಆಗಿರೋದ್ರಿಂದ ಹೊರಗೆ ಬರಲು ಅವರು ಕೂಡ ಭಯಪಡ್ತಾರೆ.
ಔಟ್ ಆಫ್ ರೇಂಜ್ ಅವರಿರೋದ್ರಿಂದ ಅವರ ಸೆಲ್ ಫೋನ್ನಲ್ಲಿ ಸಿಗ್ನಲ್ ಕೂಡ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಯಾರಿಗೂ ಕಾಲ್ ಕನೆಕ್ಟ್ ಆಗಲ್ಲ. ಅತಿಯಾದ ಚಳಿಯನ್ನು ಗಮನಿಸಿದ ಕಿಮ್ ಕಾರನ್ನು ಸ್ಟಾಪ್ ಮಾಡ್ತಾನೆ. ತನ್ನ ಫ್ಯಾಮಿಲಿ ಬೆಚ್ಚಗಿರಲಿ ಎಂದು ಇಂಜಿನ್ ಅನ್ನು ರನ್ನಿಂಗ್ ನಲ್ಲಿ ಇಡ್ತಾನೆ. ಯಾರಾದರೂ ಬರುತ್ತಾರೆ, ನಮಗೆ ಸಹಾಯ ಮಾಡುತ್ತಾರೆ ಎಂದು ಕಾಯುತ್ತಲಿರ್ತಾರೆ. ಆ ದಿನ ಕಳೆದು ಬೆಳಿಗ್ಗೆಯಾದರೂ ಆ ಜಾಗಕ್ಕೆ ಯಾರು ಕೂಡ ಬರೋದಿಲ್ಲ. ಕಾರ್ನಲ್ಲಿ ಪೆಟ್ರೋಲ್ ಕೂಡ ಖಾಲಿಯಾಗಿ ಕಾರ್ ಆಫ್ ಆಗುತ್ತೆ. ಆಗ ಏನು ಕೂಡ ಯೋಚನೆ ಮಾಡದ ಕಿಮ್ ಕಾರ್ ಟೈರ್ ಅನ್ನು ತೆಗಿತಾನೆ. ಅದನ್ನೆಲ್ಲ ಒಂದು ಕಡೆ ಹಾಕಿ ಅದಕ್ಕೆ ಮಕ್ಕಳ ಗೊಂಬೆಗಳನ್ನು ಕೂಡ ಹಾಕಿ ಬೆಂಕಿ ಹಾಕ್ತಾನೆ. ಈ ರೀತಿಯಾಗಿ ತನ್ನ ಕುಟುಂಬವನ್ನ ಚಳಿಯಿಂದ ಕಾಪಾಡ್ತಾನೆ. ದಿನಪೂರ್ತಿ ಅಲ್ಲಿಯೇ ಕಳೆದರು ಯಾರು ಕೂಡ ಸಹಾಯಕ್ಕೆ ಬರಲ್ಲ. ಅವರು ತಗೊಂಡು ಹೋಗಿದ್ದ ಸ್ವಲ್ಪ ಫುಡ್ ಹಾಗೂ ನೀರಿನಿಂದ 2 ದಿನವನ್ನು ಅಲ್ಲಿಯೇ ಕಳೀತಾರೆ. ನಂತರ ಅದು ಕೂಡ ಖಾಲಿಯಾಗುತ್ತೆ. ಮಕ್ಕಳಿಗೆ ಹಸಿವಾಗಲು ಶುರುವಾಗುತ್ತೆ. ಕುಡಿಯಲು ಅವರ ಬಳಿ ನೀರು ಕೂಡ ಇರೋದಿಲ್ಲ. ಮತ್ತೊಂದು ದಿನ ಕಾದು ನೋಡ್ತಾರೆ. ಎಷ್ಟೇ ಕಾದರೂ ಅವರ ಸಹಾಯಕ್ಕೆ ಆ ಜಾಗಕ್ಕೆ ಯಾರು ಕೂಡ ಬರೋದಿಲ್ಲ. ಅಲ್ಲಿ ಬೀಳುತ್ತಿರೋ ಹಿಮ ಹೆಚ್ಚಾಗುತ್ತಿರುತ್ತೋ ಹೊರತು ಕಡಿಮೆಯಾಗುತ್ತಿರಲ್ಲ. ಆದರೆ ಕಿಮ್ಗೆ ಒಂದು ನಂಬಿಕೆ ಇರುತ್ತೆ, ಇಲ್ಲಿಂದ ಸುಮಾರು 4 ಮೈಲಿಯ ದೂರದಲ್ಲಿ ಒಂದು ಟೌನ್ ಇದೆ ಎಂದು. ಅದನ್ನು ಪೇಪರ್ ಮ್ಯಾಪ್ನಲ್ಲಿಯೇ ನೋಡಿರ್ತಾನೆ. ಆಗ ಕಿಮ್ ಕೇಟಿಗೆ ಹೇಳಿ ಆ ಟೌನ್ಗೆ ನಡೆದುಕೊಂಡೇ ಹೋಗಲು ಮುಂದಾಗ್ತಾನೆ. ಸ್ನೇಹಿತರೆ, ಇದು ಕಿಮ್ಗೆ ಇರೋ ಕೊನೆ ಆಯ್ಕೆ. ಈ ಕೆಲಸವನ್ನ ಅವನು ಮಾಡದೆ ಹೋದರೆ ಇಡೀ ಕುಟುಂಬ ಅಲ್ಲಿಯೇ ಸಾಯಬೇಕಾಗುತ್ತೆ. ಮೊದಲು ಬೇಡವೆಂದಿದ್ದ ಕೇಟಿ ನಂತರ ಮಕ್ಕಳಿಗಾಗಿ ಆ ನಿರ್ಧಾರಕ್ಕೆ ಒಪ್ಪಿಕೊಂಡಿರ್ತಾಳೆ. ಕಿಮ್ ಬಳಿ ಯಾವುದೇ ನೀರಾಗಲಿ ಫುಡ್ ಆಗಲಿ ಇರೋದಿಲ್ಲ. ಚಳಿಗೆ ಒಂದು ಜಾಕೆಟ್ ಅನ್ನು ಹಾಕಿಕೊಂಡು ನಡೆಯಲು ಶುರು ಮಾಡ್ತಾನೆ. ಇತ್ತ ಕಿಮ್ ಫ್ಯಾಮಿಲಿಗೆ ಪರಿಚಯವಿದ್ದವರು ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಆಗ ಪೊಲೀಸರು ಆ ಫ್ಯಾಮಿಲಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಅವರನ್ನು ಕಂಡುಹಿಡಿಯಲು ಎಲ್ಲಾ ತರಹದ ಪ್ರಯತ್ನ ಮಾಡ್ತಾರೆ. ಇತ್ತ ಕಿಮ್ ದಿನವಾದರೂ ಮರಳಿ ಬರೋದೇ ಇಲ್ಲ. ಕಾರ್ನಲ್ಲಿ ಮಕ್ಕಳನ್ನು ನೋಡಿಕೊಂಡಿದ್ದ ಕೇಟಿಗೆ ಅಲ್ಲಿರಲು ಆಗದೆ ಕಿಮ್ನನ್ನು ಹುಡುಕೋದಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾಳೆ. ಆದರೆ ಸ್ವಲ್ಪ ದೂರ ಹೋದ ಕೂಡಲೇ ಕರಡಿಗಳ ಶಬ್ದ ಕೇಳುತ್ತೆ. ಅದರಿಂದ ಭಯಪಡೋ ಕೇಟಿ ಕಾರ್ನ ಒಳಗೋಗ್ತಾಳೆ. ಮಕ್ಕಳಿಗೆ ಧೈರ್ಯ ಹೇಳ್ತಾಳೆ. ಕೇಟಿಗೂ ತಾವು ಬದುಕುತ್ತೇವೆ ಎಂಬ ನಂಬಿಕೆ ಇರೋದಿಲ್ಲ. ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡ ಪೊಲೀಸರು ಹೆಲಿಕಾಪ್ಟರ್ನಲ್ಲಿಯೂ ಆ ಕುಟುಂಬವನ್ನ ಹುಡುಕಾಡ್ತಾರೆ. ಒಂದು ಜಾಗದಲ್ಲಿ ಹೊಗೆ ಬರುತ್ತಿರುವುದನ್ನ ಗಮನಿಸಿದ ಅವರು ಆ ಜಾಗಕ್ಕೆ ಒಂದು ಟೀಮ್ ಅನ್ನು ಕಳಿಸ್ತಾರೆ. ಆ ಜಾಗವೇ ಬೇರ್ ಕ್ಯಾಂಪ್ ರೋಡ್ ಆಗಿರುತ್ತೆ. ಆಗ ಪೊಲೀಸರು ಕೂಡಲೇ ಅಲ್ಲಿಗೋಗ್ತಾರೆ. ಆ ರೋಡ್ನಲ್ಲಿ ಹೋಗಲು ಅವರಿಂದ ಸಾಧ್ಯವಾಗುತ್ತಿರಲ್ಲ. ಅಲ್ಲಿದ್ದ ಸ್ನೋ ಅನ್ನೆಲ್ಲ ತೆಗೆದಾಕುತ್ತಾ ಆ ರೋಡ್ನಲ್ಲಿ ಹೋದ ಅವರಿಗೆ ಕೇಟಿ ಫ್ಯಾಮಿಲಿ ಕಾಣುತ್ತೆ. ಒಳ್ಳೆಯ ವಿಷಯವೇನೆಂದ್ರೆ ಕೇಟಿ ಹಾಗೂ ಅವಳ 2 ಮಕ್ಕಳು ಇನ್ನೂ ಜೀವಂತವಾಗಿರ್ತಾರೆ. ಆಗ ಕೇಟಿ ಸಹಾಯವನ್ನ ಕೇಳೋಕೆ ಹೋಗಿರೋ ಕಿಮ್ನ ಬಗ್ಗೆ ಹೇಳ್ತಾಳೆ. ಆಗ ಅವರು ಒಂದು ಟೀಮನ್ನು ಕಿಮ್ನನ್ನು ಹುಡುಕೋದಕ್ಕೆ ಕಳಿಸ್ತಾರೆ. 4 ಮೈಲಿಯಲ್ಲ 10 ಮೈಲಿಯವರೆಗೂ ಹೋದರೂ ಯಾವುದೇ ಟೌನ್ ಆ ಟೀಮ್ಗೆ ಸಿಗೋದಿಲ್ಲ. ಸುಮಾರು 16 ಮೈಲಿಯವರೆಗೂ ನಡೆದುಕೊಂಡು ಹೋದ ಅವರಿಗೆ 2 ಅಡಿಗಳವರೆಗೂ ಹಿಮದಲ್ಲಿ ಹೂತೋಗಿರೋ ಕಿಮ್ನ ಶವ ಪತ್ತೆಯಾಗುತ್ತೆ. ಸ್ನೇಹಿತರೆ, 4 ಮೈಲಿಯಲ್ಲೇ ಟೌನ್ ಇದೆ ಎಂದು ತಿಳಿದಿದ್ದ ಕಿಮ್ಗೆ ಯಾವ ಟೌನ್ ಕೂಡ ಸಿಕ್ಕಿರೋದಿಲ್ಲ. ತನ್ನ ಕುಟುಂಬವನ್ನ ಉಳಿಸಿಕೊಳ್ಳೋಕೆ ಪುನಃ ನಡೆಯಲು ಶುರು ಮಾಡ್ತಾನೆ. ಹೀಗೆ 16 ಮೈಲಿಯಷ್ಟು ನಡೆದಿರ್ತಾನೆ. ಆದರೆ ಊಟ ನೀರಿಲ್ಲದೆ ಆ ಕೊರೆಯೋ ಚಳಿಯಲ್ಲಿ ಹೋಗಲು ಅವನಲ್ಲಿ ಶಕ್ತಿ ಇರೋದಿಲ್ಲ. ಈ ರೀತಿಯಲ್ಲಿ ಅವನ ಸಾವಾಗಿರುತ್ತೆ. ಡಿಸೆಂಬರ್ 6, 2006ರಲ್ಲಿ ಅವನ ದೇಹ ಪತ್ತೆಯಾಗಿರುತ್ತೆ. ಈ ವಿಷಯವನ್ನ ಅವನ ಫ್ಯಾಮಿಲಿಗೂ ತಿಳಿಸ್ತಾರೆ. ಯಾವ ಟೌನ್ ಅನ್ನು ಹುಡುಕಲು ಹೋಗದೆ ಕಾರ್ನಲ್ಲಿಯೇ ಕಿಮ್ ಇದ್ದಿದ್ದರೆ ಅವನ ಜೀವ ಉಳಿಯುತ್ತಿತ್ತು. ಆದರೆ ರೆಸ್ಕ್ಯೂ ಟೀಮ್ ಬರೋ ವಿಷಯ ಅವನಿಗೆ ಗೊತ್ತಿರಲಿಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.